ಜೈ ಹಿಂದ್. ನೋಡ್ರಿ, ಅಗ್ನಿವೀರ ಒರಿಜಿನಲ್ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಇವಾಗ ಅದ್ರಲ್ಲಿ GK ಸೆಕ್ಷನ್ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಅದ್ರ ಜೊತೆಗೆ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಐತೆ. 8496868637 ಇದಕ್ಕ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ. ನಿಮ್ಗ ಆ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ. ಎಸ್, ನೆಕ್ಸ್ಟ್ ನೋಡೋಣ ನೋಡ್ರಿ. ಸರ್ಕಾರವು ಜಾರಿಗೆ ತಂದಿರುವಂತಹ ಪ್ರಧಾನ ಮಂತ್ರಿ ವಯಾವಂದನಾ ಯೋಜನೆ ಯಾರನ್ನ ರಕ್ಷಿಸಲು ಉದ್ದೇಶಿಸೈತೆ ಅಂತ ಕ್ವಶನ್ ಐತಿ. ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಗಳನ್ನ ಹಾಕ್ರಿ. ಇಲ್ಲಿ ನೋಡ್ರಿ, ಪ್ರಧಾನ ಮಂತ್ರಿ ವಯಾವಂದನಾ ಯೋಜನೆ ಅಂತಂದೇಳಿ ಅಂದ್ರೆ ಈಗ ಆಲ್ರೆಡಿ ಏನಂತಂದ್ ಹೇಳಿದ್ರ, ಇದು ವಯಾವಂದನ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಏಜ್ಡ್ ಪೀಪಲ್ ಅಂತಂದೇಳಿ ಅಂದ್ರೆ ಸೀನಿಯರ್ ಸಿಟಿಜನ್ಸ್ ಅಂತಂದ್ ಹೇಳ್ತೀವಿ. ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಿರುವಂತದ್ದು. ಅಂದ್ರೆ ಇಲ್ಲಿ 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯರ ನಾಗರಿಕರಿಗೆ ಅವರ ಹೂಡಿಕೆಯ ಮೇಲೆ ಖಚಿತವಾದ ಬಡ್ಡಿ ದರವನ್ನ ನೀಡೋದು. ಅವ್ರೇನ್ ಮಾಡ್ಬೇಕಂತಂದ ಹೇಳಿದ್ರೆ, ಹೂಡಿಕೆಯನ್ನ ಮಾಡಿರ್ತಾರೆ, FD ಇಟ್ಟಿರ್ತಾರ ಅಂತಂದ್ ಹೇಳ್ತೀವಲ್ಲ, ಅದ್ರ ಬಗ್ಗೆ ಅದಕ್ಕೇನಂತಂದ ಹೇಳಿದ್ರೆ ಖಚಿತವಾದ ಒಂದು ಬಡ್ಡಿ ದರವನ್ನ ನೀಡುವ ಒಂದು ಆರ್ಥಿಕ ರಕ್ಷಣೆಯನ್ನು ಒದಗಿಸುವಂತ ಯೋಜನೆ ಪ್ರಧಾನ ಮಂತ್ರಿ ವಯೋವಂದನಾ ಯೋಜನೆ ಅಂತಂತ ಹೇಳ್ತೀವಿ. 60 ವರ್ಷ ಮೇಲ್ಪಟ್ಟದವರು ಹಿರಿಯ ನಾಗರಿಕರಿಗೆ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಾಲ ಕಾರ್ಮಿಕರು ಅಂತಂದೈತೆ. ಬಾಲ ಕಾರ್ಮಿಕ ಪದ್ಧತಿಯನ್ನ ಆಲ್ರೆಡಿ ನಿಷೇಧ ಮಾಡಿದಾರ. ಯಾವಾಗ ನಿಷೇಧ ಮಾಡಿದಾರ ಅಂತ ಕಮೆಂಟ್ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಹೆಣ್ಣು ಮಕ್ಕಳಿಗೆ ಅಂತಂದ್ ಹೇಳಿ ಬರೋದ್ ಯಾವ್ದು, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಂದ್ ಹೇಳಿ ಒಂದು ಆಯೋಜನೆ ಬರುತ್ತ. ಅದಾದ ನಂತರ ಕೃಷಿ ಕಾರ್ಮಿಕರಿಗೆ ಬರುವಂತದ್ದು ತುಂಬಾ ಬರ್ತಾವ ಥಿಂಗ್ಸ್ ಗಳನ್ನ ನಾವು ಆಮೇಲೆ ಡಿಸ್ಕಷನ್ ಮಾಡೋಣ ಅದ್ರ ಬಗ್ಗೆ. ಅದಾದ ನಂತರ ಅದ್ರಲ್ಲಿ ಏನಂತಂದ್ ಹೇಳಿದ್ರ ಒಂದ್ ಬರುತ್ತ ನೋಡ್ರಿ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಂದೇಳಿ, ಆಮೇಲೆ ಬೋರ್ವೆಲ್ಸ್ ಗಳಿಗೆ ಬರ್ತೈತೆ. ಆಮೇಲೆ ಸೌರ ಫಲಕಗಳು ಮತ್ತು ಬೋರ್ವೆಲ್ ಮೋಟರ್ಗಳು ಅಂತಂದ್ ಹೇಳಿ ಒಂದು ಕಾರ್ಯಕ್ರಮ ಬರುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತ್ರಿಪುರಾದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೊದಲ ಮುಖ್ಯಮಂತ್ರಿ ಯಾರು ಅಂತಂದ ಹೇಳಿ, ತ್ರಿಪುರಾ ಅನ್ನೋ ರಾಜ್ಯದೊಳಗಡೆ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಯಾರಾಗಿದಾರೋ ಅಂತಂದೇಳಿ, ಯಾರಂತಂದ್ರೆ ಬಿಪ್ಲಬ್ ಕುಮಾರ್ ದೇವ್ ಅಂತಂದೇಳಿ. 2018ರಲ್ಲಿ ಮೊದಲ ಬಾರಿಗೆ, ಅಲ್ಲಿವರೆಗೂ ಬಿಜೆಪಿ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಲ್ಲಿ. 2018ರಲ್ಲಿ ತ್ರಿಪುರಾದೊಳಗಡೆ ಮೊದಲ ಬಾರಿಗೆ ಬಿಪ್ಲಬ್ ಕುಮಾರ್ ಅವ್ರು ಏನ್ ಮಾಡ್ತಾರ ಅಂದ್ರ ಅಧಿಕಾರಕ್ಕೆ ಬರ್ತಾರ, CM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರ. ಅದಾದ ನಂತರ ದಶರಥ್ ದೇಬ್ ಅಂತಂದ್ ಹೇಳಿ, ಇವರು ಕಮ್ಯುನಿಸ್ಟ್ ಪಾರ್ಟಿಯವರು. ತ್ರಿಪುರಾದಲ್ಲಿ ಇವರು ಕೂಡ CM ಆಗಿ ಕಾರ್ಯನಿರ್ವಹಿಸಿದಾರ, ಕಮ್ಯುನಿಸ್ಟ್ ಪಾರ್ಟಿ ಇವರು. ಅದಾದ ನಂತರ ಮಾನಿಕ್ ಶಾ ಅಂತಂದ್ ಹೇಳಿ ಬರ್ತಾರ, ಇವರು ಬಿಪ್ಲಬ್ ಕುಮಾರ್ ದೇಬ್ ನಂತರದ ತ್ರಿಪುರಾದ ಮುಖ್ಯಮಂತ್ರಿ. ಬಿಪ್ಲಬ್ ಕುಮಾರ್ ಆದ ನಂತರ ನೆಕ್ಸ್ಟ್ ಯಾರಂತಂದ್ರೆ ತ್ರಿಪುರಾದ ಮುಖ್ಯಮಂತ್ರಿ ಮಾನಿಕ್ ಶಾ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮಾನಿಕ್ ಸರ್ಕಾರ್ ಅಂತಂದ್ ಹೇಳಿ ಬರ್ತಾರ. ಇವರು 20 ವರ್ಷ ದೀರ್ಘಕಾಲದವರೆಗೆ CM ಆದಂತಹ ವ್ಯಕ್ತಿ, ಮುಖ್ಯಮಂತ್ರಿಯಾಗಿ ಸೊ ಸೇವೆ ಸಲ್ಲಿಸಿದವರು ಮಾನಿಕ್ ಸರ್ಕಾರ ಅಂತ. ಜಸ್ಟ್ ಏನಂತಂದ್ರೆ ಬಿಪ್ಲಬ್ ಕುಮಾರ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಭಾರತದ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೋವಿಯತ್ ಒಕ್ಕೂಟ ತಾಷ್ಕೆಂಟ್ ನಲ್ಲಿ ಯಾವ ವರ್ಷ ಮರಣ ಹೊಂದಿದ್ರು ಅಂತಂದೇಳಿ. ರೀಸನ್ ಏನಾಗತ್ತಂದ್ರ 1965ರೊಳಗಡೆ ಇಂಡಿಯಾ ಮೇಲೆ ಪಾಕಿಸ್ತಾನ ಯುದ್ಧ ಮಾಡತ್ತ. 1965ರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯುದ್ಧ ನಡೆಯುತ್ತ. ಈ ಯುದ್ಧದಲ್ಲಿ ಅವ್ರ ಏನ್ ಮಾಡ್ತಾರ ಅಂದ್ರೆ, ಪಾಕಿಸ್ತಾನದವ್ರು ಆಲ್ರೆಡಿ ಲಾಹೋರ್ ವರ್ಗು, ಇಸ್ಲಾಮಾಬಾದ್ ವರ್ಗು ಸೋತ್ಕೊಂಡೋಗಿರ್ತಾರ. ಅವಾಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಪಾಕಿಸ್ತಾನದ ಅಧ್ಯಕ್ಷರಾದಂತಹ ಅಯೂಬ್ ಖಾನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ, ನಾವು ಇನ್ನು ಯುದ್ಧವನ್ನ ನಿಲ್ಲಿಸ್ಬೇಕು, ನಾವು ಒಪ್ಪಂದವನ್ನ ಮಾಡ್ಕೊಳ್ಳೋಣ ಅಂತಂದ್ ಹೇಳಿ. ಅವಾಗ USSR ಏನ್ ಮಾಡತ್ತಂದ್ರ ನಡುವೆ ಬರುತ್ತೆ. USSR ನಡುವೆ ಬಂದು ಒಂದು ಒಂದು ಒಪ್ಪಂದವನ್ನ ಮಾಡ್ಕೋಬೇಕಂತಂದೇಳಿ, ಅಯೂಬ್ ಖಾನ್ ಮತ್ತು ಯಾರ ನಡುವೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಡುವೆ. ಎಲ್ಲಿ ನಡೆಯುತ್ತ, 1966 ತಾಷ್ಕೆಂಟ್ ಒಳಗಡೆ ನಡೆಯುತ್ತ. ಅದನ್ನ ನಾವು ತಾಷ್ಕೆಂಟ್ ಒಪ್ಪಂದ ನಡಿತೀವಿ. ಈ ತಾಷ್ಕೆಂಟ್ ಒಪ್ಪಂದ ಆದ ದಿನ ರಾತ್ರಿ ಏನಿರುತ್ತಲ್ಲ, ಆ ರಾತ್ರಿ ಏನಾಗತ್ತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮರಣ ಆಗತ್ತ. ಎಸ್, ಅದ್ ರಾತ್ರಿ ಏನಂತಂದ್ರೆ ಅವ್ರದ್ದು ಡೆತ್ ಆಗತ್ತೆ. ಅಂದ್ರೆ ನಾವು 1966 ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, 1969ರಲ್ಲಿ ಈ ಟೈಮ್ ಅಲ್ಲಿ ಪ್ರಧಾನ ಮಂತ್ರಿ ಯಾರಾಗಿರ್ತಾರಂದ್ರ ಇಂದಿರಾ ಗಾಂಧಿ ಆಗಿರ್ತಾರೆ. ಯಾರಂತಂದ್ರೆ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿರ್ತಾರ. ಇದೇ ಟೈಮ್ ಅಲ್ಲಿ 1969ರಲ್ಲಿ 14 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗತ್ತ. ಕ್ವಶನ್ ಕೇಳ್ತಾರೆ ಇದನ್ನ, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಯಾವಾಗ ಆಗುತ್ತಾ, 1969ರಲ್ಲಿ. ಅವಾಗ ಪ್ರಧಾನ ಮಂತ್ರಿ ಯಾರಾಗಿರ್ತಾರ, ಇಂದಿರಾ ಗಾಂಧಿ ಅವರಾಗಿರ್ತಾರ.
ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಈ ಕೆಳಗಿನ ಯಾವ ಮಾಜಿ ಪ್ರಧಾನಿ ಮಂತ್ರಿಗಳು ಮಂಡಲ್ ಆಯೋಗವನ್ನ ಸ್ಥಾಪನೆ ಮಾಡಿದ್ರು ಅಂತಂದೇಳಿ. ಅಂದ್ರ ಅವ್ರ ಪ್ರಧಾನ ಮಂತ್ರಿ ಇದ್ದಾಗ ಮಂಡಲ್ ಆಯೋಗವನ್ನ ಶಿಫಾರಸ್ ಮಾಡ್ತಾರ. ಈ ಮಂಡಲ್ ಆಯೋಗ ಏನಂತಂದ ಹೇಳಿದ್ರೆ ಯಾವಾಗ ಅಂತಂದೇಳಿ 1979 ಮುರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. 1979ರಲ್ಲಿ ಮುರಾರ್ಜಿ ದೇಸಾಯಿ ಅವರು ಏನಾಗ್ತಿರ್ತಾರ ಅಂತಂದ ಹೇಳಿದ್ರ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರ. ಅವಾಗ ಇವ್ರ ಏನ್ ಮಾಡ್ತಾರ ಅಂತಂದ್ರೆ ಮಂಡಲ್ ಆಯೋಗವನ್ನ ರಚನೆ ಮಾಡ್ತಾರ. ಮಂಡಲ್ ಆಯೋಗವನ್ನ ರಚನೆ ಮಾಡ್ತಾರ. ಇದು ಎದಕ್ಕಂತಂದ ಹೇಳಿದ್ರ ಹಿಂದುಳಿದ ವರ್ಗಗಳ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೋಕೆ. ಹಿಂದುಳಿದ ವರ್ಗಗಳ ನೆನ್ಪಿಟ್ಕೊಳ್ರಿ, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತಹ ಆಯೋಗ ಯಾವುದು ಅಂತ ಕೇಳ್ರಂತಂದ್ರೆ ಮಂಡಲ್ ಆಯೋಗ ಅಂತಂದ ಹೇಳ್ತೀವಿ. ಈ ಆಯೋಗದ ಪ್ರಕಾರ ರಿಸರ್ವೇಶನ್ ಅನ್ನ ಕೊಡ್ತಾರ. ಯಾರಿಗೆ? ಹಿಂದುಳಿದ ವರ್ಗದವರಿಗೆ, OBC ಅವರಿಗೆ. ಯಾವುದು? ಮಂಡಲ್ ಆಯೋಗ ಅಂತಂದ ಹೇಳ್ತೀವಿ. ಯಾರ ಟೈಮಲ್ಲಿ? ಮೊರಾರ್ಜಿ ದೇಸಾಯಿ ಅವರ ಟೈಮಲ್ಲಿ. ಅದಾದ ನಂತರ ನೆಕ್ಸ್ಟ್ ಇಂದಿರಾ ಗಾಂಧಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತು. ಇವ್ರ ಕಾಲದಲ್ಲಿ ಏನಂತಂದ ಹೇಳಿದ್ರೆ 1975 ಇವ್ರ ಅಧಿಕಾರ ಹೋಗುತ್ತಂತಂದ ಹೇಳಿ ಸುಳ್ಳು ಹೇಳ್ಬಿಟ್ಟು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಹಾಕ್ತಾರ. ಆರ್ಟಿಕಲ್ 352 ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ, ಅದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಭಾರತೀಯ ಸೇನೆಯು ತನ್ನ ಅತಿ ದೊಡ್ಡ ಆರ್ಟಿಲರಿ ಕೇಂದ್ರವನ್ನ, ಫಿರಂಗಿ ಕೇಂದ್ರ, ಯಾವ ನಗರದಲ್ಲಿ ಹೊಂದಿದೆ ಅಂತಂದೇಳಿ. ಸೊ ಭಾರತೀಯ ಸೇನೆಯ ಅತಿ ದೊಡ್ಡ ಆರ್ಟಿಲರಿ ತರಬೇತಿ ಕೇಂದ್ರ ಎಲ್ಲೈತೆ ಅಂತಂದ ಹೇಳಿದ್ರ ಮಹಾರಾಷ್ಟ್ರದ ನಾಸಿಕ್ ಒಳಗಡೆ ಐತೆ. ಎಲ್ಲೈತಿ? ಮಹಾರಾಷ್ಟ್ರದ ನಾಸಿಕ್ ಒಳಗಡೆ ಐತೆ. ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್ ನಾಸಿಕ್ ಬಗ್ಗೆ. ಇದೇನಂತಂದ ಹೇಳಿದ್ರ ಮಹಾರಾಷ್ಟ್ರದಲ್ಲಿ ಬರುತ್ತ, ಗೋದಾವರಿ ನದಿಯ ದಡದಲ್ಲಿ. ಯಾವ ನದಿಯ ದಡದಲ್ಲಿ? ಗೋದಾವರಿ ನದಿಯ ದಡದಲ್ಲಿ ನಾಸಿಕ್ ಬರುತ್ತ. ಆಮೇಲೆ ನಾಸಿಕ್ ಏನಂತಂದ ಹೇಳಿದ್ರೆ ಒಂದು ಮಿಲಿಟರಿ ಸೆಂಟರ್, ಆರ್ಟಿಲರಿ ಕೇಂದ್ರ ಅಂತಂದ ಹೇಳ್ತೀವಿ. ಅದ್ರ ಜೊತೆಗೆ ಇಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತ. ನಾಸಿಕ್ ಒಳಗಡೆ ಏನ್ ನಡೆಯುತ್ತ? ಕುಂಭಮೇಳ ನಡೆಯುತ್ತ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಆಮೇಲೆ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತ ಅಂತಂದ ಹೇಳಿದ್ರ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ಎಲ್ಲಿ ಹುಟ್ಟುತ್ತ? ತ್ರಯಂಬಕೇಶ್ವರದೊಳಗಡೆ ಹುಟ್ಟುತ್ತ. ಆಮೇಲೆ ನೆಕ್ಸ್ಟ್ ಹೋಗಿ ಬಂಗಾಳ ಕೊಲ್ಲಿಯನ್ನ ಹೋಗಿ ಸೇರುತ್ತ. ಆಮೇಲೆ ನೆಕ್ಸ್ಟ್ ಇದನ್ನ ನೆನ್ಪಿಟ್ಕೊಡ್ರಿ, ಭೂಪಾಲ್ ಬಗ್ಗೆ ಏನ್ ಕೇಳ್ಬಹುದು ನಮ್ಗೆ? ಇದು ಮಧ್ಯಪ್ರದೇಶದ ರಾಜಧಾನಿ. ಅದಾದ ನಂತರ ಭೂಪಾಲ್ ಒಳಗಡೆ ಒಂದು ಅನಿಲ ದುರಂತ ನಡೆಯುತ್ತೆ. ಏನ್ ನಡೆಯುತ್ತ? ಒಂದು ಅನಿಲ ದುರಂತ ನಡೆಯುತ್ತ. ಅದನ್ನ ನಾವು ಮೀಥೈಲ್ ಐಸೋಸೈನೈಟ್ ಅಂತಂತ ಹೇಳ್ತೀವಿ. ಮೀಥೈಲ್ ಐಸೋಸೈನೈಟ್, ಐಸೋಸೈನೈಟ್ ಅಂತಂದ ಹೇಳಿ ಒಂದು ಅನಿಲ ಏನಂತಂದ ಹೇಳಿದ್ರೆ ಬಿಡುಗಡೆ ಆಗಿ ಅಲ್ಲಿ ತುಂಬಾ ಜನ ಸತ್ತೋಗ್ತಾರ. ಭೂಪಾಲ್ ಅನಿಲ ದುರಂತ ಅಂತಂದ ಹೇಳ್ತೀವಿ, ಮೀಥೈಲ್ ಐಸೋಸೈನೈಟ್. ಆಮೇಲೆ ಆಗ್ರಾ ಅಂತ ಬಂದ್ರೆ ನೆನ್ಪಿಟ್ಕೊಳ್ರಿ, ಇದನ್ನ ಆಗ್ರಾ ನಗರವನ್ನ ಕಟ್ಟಿಸಿದಂತ ವ್ಯಕ್ತಿ ಯಾರು? ಸಿಕಂದರ್ ಲೋಧಿ. ಲೋಧಿ ವಂಶದ ಸಿಕಂದರ್ ಲೋಧಿ ಏನ್ ಮಾಡ್ತಾನ ಅಂದ್ರ ಆಗ್ರಾ ನಗರವನ್ನ ಸ್ಥಾಪನೆ ಮಾಡ್ತಾನ. ಆಮೇಲೆ ಆಗ್ರಾ ನಗರದಲ್ಲಿ ತಾಜ್ ಮಹಲ್ ಅನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿದ್ರೆ ಶಹಜಾನ್ ಕಟ್ಟಿಸ್ತಾನ. ಯಾರು ಕಟ್ಟಿಸ್ತಾನ? ಶಹಜಾನ್ ಕಟ್ಟಿಸ್ತಾನ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಹೈದರಾಬಾದ್ ಯಾವ ನದಿಯ ದಡದಲ್ಲಿ ಐತಿ ಅಂತ ಕ್ವಶನ್ ಕೇಳಿದ್ರ ಅಂತ ಹೇಳಿದ್ರ ಯಾವ ನದಿ ದಡದಲ್ಲಿ? ಮೂಸಿ ನದಿ. ಮೂಸಿ ನದಿಯ ದಡದಲ್ಲಿ ಏನಂತಂದ್ರ ಹೈದರಾಬಾದ್ ಬರುತ್ತ. ಕ್ಲಿಯರ್ ಪಾಯಿಂಟ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹಿಮಾಲಯದ ಅಜಂತ ಎಂದು ಕರೆಯಲ್ಪಡುವ ತಾಬೋ ಮಠ ಭಾರತದ ಯಾವ ರಾಜ್ಯದಲ್ಲಿ ಐತಿ ಅಂತಂದ್ರೆ, ಸೊ ಇದು ಎಲ್ಲೈತೆ ಅಂತಂದ ಹೇಳಿದ್ರೆ ಹಿಮಾಚಲ ಪ್ರದೇಶದೊಳಗಡೆ ಐತೆ. ಸೊ ತಾಬೋ ಮಠವು ಏನಂತಂದ ಹೇಳಿದ್ರೆ ಹಿಮಾಚಲ ಪ್ರದೇಶದ ಸ್ಪಿತಿ ಕಣಿವೆಯಲ್ಲಿ ಐತೆ. ಎಲ್ಲೈತೆ ಅಂತಂದ ಹೇಳಿದ್ರೆ ಒಂದು ಕಣಿವೆ, ಅಂದ್ರೆ ಈ ಕಡೆನೂ ಗುಡ್ಡಗಾಡುಗಳು, ಆಮೇಲೆ ಈ ಕಡೆನೂ ಗುಡ್ಡಗಾಡುಗಳು. ಅಲ್ಲಿ ಏನಂತಂದ ಹೇಳಿದ್ರೆ ತಗ್ಗಾದ ಪ್ರದೇಶವನ್ನ ನಾವು ಕಣಿವೆ ಪ್ರದೇಶ ಅಂತಂದ ಹೇಳ್ತೀವಿ. ಅದು ಒಂದೇನಂತಂದ್ರೆ ಸ್ಪಿತಿ ಕಣಿವೆ ಅಂತಂದ ಹೇಳ್ತೀವಿ. ಅದಕ್ಕೆ ಸ್ಪಿತಿ ವ್ಯಾಲಿ ಅಂತ ಹೇಳ್ತಾರೆ ಹೆಸರು. ಅಲ್ಲಿ ಏನಂತಂದ ಹೇಳಿದ್ರೆ ಒಂದು ಮಠ ಐತೆ, ತಾಬೋ ಮಠ. ಅದನ್ನ ಹಿಮಾಲಯದ ಅಜಂತ ಅಂತಂದ ಹೇಳಿ ಕರೀತಾರ. ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರ ಇಲ್ಲಿ ವರ್ಣಚಿತ್ರಗಳು, ಇಲ್ಲಿ ಏನಂತಂದ ಹೇಳಿದ್ರ ಆ ಮಠದಲ್ಲಿ ವರ್ಣಚಿತ್ರಗಳು ಮತ್ತು ಭಿತ್ತಿ ಚಿತ್ರಗಳು ಅಂತಂದ ಹೇಳಿ, ಭಿತ್ತಿ ಚಿತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ಅಲ್ಲಿದಾವ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಮೇಘಾಲಯ ರಾಜ್ಯ ಬಂತು ಅಂತಂದ ಹೇಳಿದ್ರ ಇಲ್ಲಿ ಕಾಶಿ ಅನ್ನೋ ಬೆಟ್ಟಗಳು ಬಹಳ ಇಂಪಾರ್ಟೆಂಟ್. ಕಾಶಿ ಬೆಟ್ಟಗಳು ಅಡ್ಡಲಾಗಿರೋದ್ರಿಂದ ಅಲ್ಲಿ ಏನಾಗತ್ತಂದ್ರ ಅತಿ ಹೆಚ್ಚು ಮಳೆ ಬೀಳುತ್ತ. ಅದು ಮೇಘಾಲಯದ ಮಾಸಿನ್ ಇದು ಅಂದ್ರೆ ಚಿರಾಪುಂಜಿ ಜಿಲ್ಲೆಯ ಮಾಸಿನ್ ರಾಮ್ ಒಳಗಡೆ, ಮಾಸಿನ್ ರಾಮ್ ಇಲ್ಲಿ ಏನಾಗತ್ತಂದ್ರ ಪ್ರಪಂಚದಲ್ಲಿರೋ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತ? ಮಾಸಿನ್ ರಾಮ್ ಒಳಗಡೆ ಬೀಳುತ್ತ. ರೀಸನ್ ಏನಂತಂದ ಹೇಳಿದ್ರೆ ಕಾಶಿ ಬೆಟ್ಟಗಳು. ಅದ್ರ ಜೊತೆಗೆ ಇನ್ನೆರಡು ಬೆಟ್ಟಗಳು ಬರ್ತವು, ಗಾರೋ ಮತ್ತು ಜೈಂತಿಯಾ ಅಂತಂದ ಹೇಳಿ. ಗಾರೋ ಮತ್ತು ಜೈಂತಿಯಾ ಬೆಟ್ಟಗಳು. ಬಟ್ ಮೇನ್ ಏನಂತಂದ ಹೇಳಿದ್ರೆ ಕಾಶಿ ಬೆಟ್ಟಗಳು ಅಂತಂದ ಹೇಳ್ತೀವಿ. ಆಮೇಲೆ ಮಿಜೋರಾಂದ ರಾಜಧಾನಿ ಯಾವುದು ಅಂತಂದ ಹೇಳಿ ನನಗೆ ಕಮೆಂಟ್ ಅನ್ನ ಹಾಕ್ರಿ. ಮಿಜೋರಾಮ್. ಆಮೇಲೆ ಮಣಿಪುರದು ರಾಜಧಾನಿ ಯಾವ್ದಂತ ಕಮೆಂಟ್ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ದರಿಯಾ ದೌಲತ್ ಬಾಗ್ ಅರಮನೆಯು ಶ್ರೀರಂಗಪಟ್ಟಣದಲ್ಲಿ ಐತ.
ಸೊ ಇದು ಕರ್ನಾಟಕದ ಯಾವ ನಗರದ ಸಮೀಪದಲ್ಲಿ ಐತೆ ಅಂತ ಕ್ವಶನ್ ಕೇಳಿದಾರೆ. ದರಿಯಾ ದೌಲತ್ ಬಾಗ್ ಅನ್ನೋದು ಒಂದು ಅರಮನೆ. ಈ ಅರಮನೆ ಏನಂತಂದ್ರೆ ಅದ್ರ ಶ್ರೀರಂಗಪಟ್ಟಣದಲ್ಲಿ ಐತೆ. ಇದನ್ನ ಯಾರು ಕಟ್ಟಿಸ್ತಾರ ಅಂತಂದ್ರೆ ಅದ್ರ ಟಿಪ್ಪು ಸುಲ್ತಾನ್ ಕಟ್ಟಿಸ್ತಾನ. ಯಾರು ಕಟ್ಟಿಸ್ತಾರ? ಟಿಪ್ಪು ಸುಲ್ತಾನ್ ಕಟ್ಟಿಸ್ತಾನ. ಇದು ಯಾವ ನಗರದ ಸಮೀಪ ಐತೆ ಅಂತಂದ್ರೆ ಮೈಸೂರು ನಗರದ ಸಮೀಪ. ಆಮೇಲೆ ಮೈಸೂರು ನಗರವನ್ನ ನಾವು ಏನಂತ ಕರಿತೀವಿ? ಸಾಂಸ್ಕೃತಿಕ ನಗರ ಅಂತ ಕರಿತೀವಿ. ಭಾರತದ ಸಾಂಸ್ಕೃತಿಕ ನಗರ ಯಾವುದು ಅಂದ್ರ ಮೈಸೂರು ಅಂತಂದ್ ಹೇಳ್ತೀವಿ. ಆಮೇಲೆ ಮೈಸೂರಿನಲ್ಲಿ ಯಾರು ಆಳ್ವಿಕೆ ನಡೆಸ್ತಾರ? ಮೈಸೂರು ಒಡೆಯರು ಆಳ್ವಿಕೆ ನಡೆಸ್ತಾರ. ಆಮೇಲೆ ನೆಕ್ಸ್ಟ್ ಮಂಗಳೂರು. ಮಂಗಳೂರು ಅನ್ನೋದು ಏನಂತಂದ್ರೆ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತೈತೆ. ಅಷ್ಟೇ ನೆನ್ಪಿಟ್ಕೊಡ್ರಿ, ಮತ್ತೇನ್ ಬೇಡ. ಆಮೇಲೆ ಬೆಂಗಳೂರು ಅನ್ನೋದು ಏನಂತಂದ್ರೆ ಯಾವ ನದಿಯ ದಡದಲ್ಲಿ ಐತಂದ್ರ ವೃಷಭಾವತಿ. ಇವಾಗ ಏನ್ ನಾವು ಕೆಂಗೇರಿ ಮೋರಿ ಅಂತ ಕರಿತೀವಲ್ಲ, ಅದೇ ವೃಷಭಾವತಿ ನದಿ. ಸೊ ಹಿಂದಿನ ಕಾಲದಲ್ಲಿ ಇದು ನದಿಯಾಗಿ ಹರಿತಾ ಇತ್ತು, ವೃಷಭಾವತಿ ನದಿ ಅಂತಂದೇಳಿ. ಆಮೇಲೆ ಚಿಕ್ಕಮಂಗ್ಳೂರು ಅತಿ ಹೆಚ್ಚು ಕಾಫಿಯನ್ನ ಬೆಳಿತಾರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಎಲ್ಲಿ ಬೆಳಿತಾರ ಅಂದ್ರ ಇಲ್ಲಿ ಬೆಳಿತಾರ. ನೆನ್ಪಿಟ್ಕೊಡ್ರಿ, ಇವ್ 2 ಪಾಯಿಂಟ್ಸ್ ಗಳನ್ನ ನಿಮ್ಗೆ ಕೇಳ್ಬಹುದು. ಅತಿ ಹೆಚ್ಚು ಟೀ ಅನ್ನ ಎಲ್ಲಿ ಬೆಳಿತಾರ ಅಂದ್ರ ಅಸ್ಸಾಂ ಒಳಗಡೆ. ಅತಿ ಹೆಚ್ಚು ಟೀ ಎಲ್ಲಿ ಬೆಳಿತಾರ? ಅಸ್ಸಾಂ ಒಳಗಡೆ. ಅತಿ ಹೆಚ್ಚು ಕಾಫಿ ಎಲ್ಲಿ ಬೆಳಿತಾರ ಅಂತಂದ ಹೇಳಿದ್ರೆ ಕರ್ನಾಟಕದೊಳಗಡೆ. ಅತಿ ಹೆಚ್ಚು ಕಾಫಿಯಲ್ಲಿ ಕರ್ನಾಟಕದಲ್ಲಿ. ಅದು ಕರ್ನಾಟಕದಲ್ಲಿ 2 ಟೈಪ್ ಬೆಳಿತಾರ. ಒಂದ್ ಏನಂತಂದ ಹೇಳಿದ್ರ ಅರೇಬಿಕಾ. ಅರೇಬಿಕಾ ಕಾಫಿ, ಇನ್ನೊಂದು ರೋಬೋಸ್ಟ್ ಕಾಫಿ. 2 ತಳಿಗಳು ಬರ್ತಾವ. 2 ಪ್ರಕಾರದ ಕಾಫಿಗಳು. ಒಂದು ಅರೇಬಿಕಾ, ಇನ್ನೊಂದು ರೋಬೋಸ್ಟೋ. ಈ ಕ್ವಶನ್ಸ್ ಗಳನ್ನ ಕೇಳಿದಾರೆ, ಜನರಲ್ ಆಗಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಹಿಂದೂ ಹಬ್ಬವಾದ ಗಂಗೌರ್ ಅನ್ನೋ ಒಂದು ಪ್ರಮುಖವಾಗಿರುವ ಒಂದು ಹಬ್ಬ. ಇದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತಂದ್ ಹೇಳಿ, ಎಲ್ಲಿ ಆಚರಣೆ ಮಾಡ್ತಾರೆ ಅಂದ್ರ ರಾಜಸ್ಥಾನದೊಳಗಡೆ ಆಚರಣೆ ಮಾಡುವಂತ ಒಂದು ಹಬ್ಬ. ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ ಹೇಳಿದ್ರೆ ಗೌರಿ ದೇವಿ, ಅಂದ್ರೆ ಪಾರ್ವತಿಗೆ ಪಾರ್ವತಿಗೆ ಸಂಬಂಧಪಟ್ಟಂತ ಒಂದ್ ಹಬ್ಬ. ಗೌರಿ ದೇವಿಯನ್ನ, ಗೌರಿ ಅಂತ ಕರಿತಾರಲ್ಲ ಅವಳನ್ನ. ಸೊ ಅವಳನ್ನ ಪೂಜಿಸುವಂತಹ ಒಂದು ಹಬ್ಬ ಗೌರಿ ದೇವಿ. ಇದು ವಸಂತ ಕಾಲದಲ್ಲಿ ಮಾಡ್ತಾರ. ಅದಾದ ನಂತರ ಪಂಜಾಬ್ ಒಳಗಡೆ ಒಂದ್ ಹಬ್ಬ ಬರುತ್ತ. ಯಾವ್ದಂತಂದ ಹೇಳಿದ್ರೆ ಒಂದು ಬೈಸಾಖಿ ಹಬ್ಬ. ಇನ್ನೊಂದು ಇಂಪಾರ್ಟೆಂಟ್ ಬರುತ್ತ ಲೋಹ್ರಿ ಹಬ್ಬ. ಪಂಜಾಬಿ ಒಳಗಡೆ ಬೈಸಾಖಿ ಮತ್ತು ಲೋಹ್ರಿ ಹಬ್ಬಗಳು ತುಂಬಾ ಇಂಪಾರ್ಟೆಂಟ್. ತಮಿಳುನಾಡದಲ್ಲಿ ಬರುವಂತ ತುಂಬಾ ಇಂಪಾರ್ಟೆಂಟ್ ಆಗಿರೋ ಹಬ್ಬ ಯಾವ್ದಂದ್ರ ಪೊಂಗಲ್ ಅಂತಂದ ಹೇಳ್ತೀವಿ. ಯಾವ್ದು? ಪೊಂಗಲ್ ಅಂತಂದ ಹೇಳಿ. ಇಷ್ಟೇ ನೆನ್ಪಿಟ್ಕೊಡ್ರಿ, ಇದರಲ್ಲಿ ಜಾಸ್ತಿ ಏನು ಬೇಡ. ಅದಾದ ನಂತರ ನೆಕ್ಸ್ಟ್ 2020 ಮತ್ತು 2021 ಅಂಕಿ ಅಂಶದಂತೆ ಭಾರತವು ಯಾವ ರಾಜ್ಯವು ಅತಿ ಹೆಚ್ಚು ಈರುಳ್ಳಿಯನ್ನ ಉತ್ಪಾದನೆ ಮಾಡೈತೆ ಅಂತಂದೇಳಿ. ಸೊ ಯಾವ್ದಂದ್ರ ಮಹಾರಾಷ್ಟ್ರ. ಆಲ್ಮೋಸ್ಟ್ ನೆನ್ಪಿಟ್ಕೊಳ್ರಿ, ಈಗ ಮಸಾಲೆ ಪದಾರ್ಥಗಳಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಎಲ್ಲ ಸೌತ್ ಇಂಡಿಯಾದೊಳಗಡೆ, ನಾರ್ತ್ ಇಂಡಿಯಾದಲ್ಲಿ ಎಲ್ಲಿ ಬೆಳೆಯಂಗಿಲ್ಲ. ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಈ ತರ. ಸೊ ಮಹಾರಾಷ್ಟ್ರದೊಳಗಡೆ ಏನಂತಂದ್ರೆ ಅತಿ ಹೆಚ್ಚು ಈರುಳ್ಳಿಯನ್ನ ಉತ್ಪಾದನೆ ಮಾಡ್ತಾರೆ, ಅಗ್ರ ಸ್ಥಾನದಲ್ಲಿ ಐತೆ. ಅದಾದ ನಂತರ ನೆಕ್ಸ್ಟ್ ಗೋಧಿ ಭತ್ತ ಅಂತ ಬಂದ್ರೆ ಪಂಜಾಬ್ ಒಳಗಡೆ ಗೋಧಿ ಭತ್ತ, ಪಂಜಾಬ್. ಆಮೇಲೆ ಉತ್ತರ ಪ್ರದೇಶ ಅಂತಂದ್ ಹೇಳ್ತೀವಿ. ಆಮೇಲೆ ಒಡಿಸ್ಸಾದಲ್ಲಿ ನೆನ್ಪಿಟ್ಕೋಬೇಕಾಗಿರೋ ಪಾಯಿಂಟ್ಸ್ ಗಳು ಯಾವ್ಯಾವು? ಒಂದ್ ಏನಂತಂದ್ರೆ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ. ಭುವನೇಶ್ವರ ಅಂತಂದೇಳಿ. ಆಮೇಲೆ ಇನ್ನೊಂದು ಒಡಿಸ್ಸಾದೊಳಗಡೆ ಕೊನಾರ್ಕ್ ಸೂರ್ಯ ದೇವಾಲಯ ಅಂತಂದ್ ಹೇಳಿ ಬರುತ್ತೆ. ಕೊನಾರ್ಕ್ ಸೂರ್ಯ ದೇವಾಲಯ. ಅದಾದ ನಂತರ ಒಡಿಸ್ಸಾದೊಳಗಡೆ ಇನ್ನೊಂದು ಕಟಕ್ ಅಂತಂದ್ ಹೇಳಿ ನಗರ ಬರುತ್ತೆ. ಈ ಕಟಕ್ ಏನಂತಂದ್ರೆ ಭಾರತೀಯ ಅಕ್ಕಿ ಸಂಶೋಧನಾ ಕೇಂದ್ರ ಅಂತಂದೇಳಿ. ಅಕ್ಕಿ ಅಂತಂದ್ ಹೇಳಂಗಿಲ್ಲ, ಭತ್ತ ಸಂಶೋಧನಾ ಕೇಂದ್ರ. ಭಾರತೀಯ ಭತ್ತ ಸಂಶೋಧನಾ ಕೇಂದ್ರ ಎಲ್ಲೈತೆ ಅಂತಂದ್ರೆ ಕಟಕ್ ಒಳಗಡೆ ಐತೆ. ಆ ಕ್ವಶನ್ ಕೇಳ್ಬೋದು ನಿಮ್ಗೆ ಇಂಡಿಯನ್ ಮಿಲಿಟರಿ ಒಳಗಡೆ, ಅದಕ್ಕೋಸ್ಕರ. ಆಮೇಲೆ ಒಡಿಸ್ಸಾದೊಳಗಡೆ ಒಂದ್ ನದಿ ಹರಿಯುತ್ತ, ಒಡಿಸ್ಸಾದ ಕಣ್ಣೀರ್ ನದಿ ಅಂತ ಕರಿತೀವಿ, ಮಹಾನದಿ. ಆ ಮಹಾನದಿಗೆ ಒಂದು ಡ್ಯಾಮ್ ಅನ್ನ ಕಟ್ತಾರ. ಆ ಡ್ಯಾಮ್ ಯಾವ್ದಂದ್ರೆ ಹಿರಾಕುಡ್ ಡ್ಯಾಮ್ ಅಂತ ಕರಿತೀವಿ. ಯಾವ್ದು ಡ್ಯಾಮು? ಹಿರಾಕುಡ್ ಡ್ಯಾಮ್. ಇದು ಎದಕ್ಕೆ ಫೇಮಸ್? ಭಾರತ ದೇಶದ ಅತಿ ಉದ್ದವಾದ ಡ್ಯಾಮ್ ಅಂತಂದ್ ಹೇಳ್ತೀವಿ. ಭಾರತ ದೇಶದ ಅತಿ ಉದ್ದವಾದ ಡ್ಯಾಮ್ ಯಾವ್ದಂದ್ರ ಹಿರಾಕುಡ್ ಡ್ಯಾಮ್ ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳು ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದೋಯಾಂಗ್ ನದಿಯು ಭಾರತದ ಯಾವ ರಾಜ್ಯದ ಅತಿ ಉದ್ದದ ಮತ್ತು ಅತಿ ದೊಡ್ಡ ನದಿ ಆಗೈತಿ ಅಂತಂದೇಳಿ. ದೋಯಾಂಗ್ ಅಂತಂದೇಳಿ. ದೋಯಾಂಗ್ ಯಾವ ರಾಜ್ಯದ ಅಂದ್ರ ನಾಗಾಲ್ಯಾಂಡ್ ರಾಜ್ಯದ ಅತಿ ಉದ್ದವಾದ ಮತ್ತು ಅತಿ ದೊಡ್ಡವಾದ ನದಿ ಅಂತಂದೇಳಿ. ಸಿಕ್ಕಿಂ ಒಳಗಡೆ ಯಾವ್ದು ಹರಿಯುತ್ತ ಅಂತಂದ್ರ ತೀಸ್ತಾ ನದಿ ಹರಿಯುತ್ತ. ಯಾವ ನದಿ? ತೀಸ್ತಾ ನದಿ ಹರಿಯುತ್ತ. ಇದು ಅತ್ಯಂತ ದೊಡ್ಡದಾಗಿರೋದು ತೀಸ್ತಾ ನದಿ ಸಿಕ್ಕಿಂ ಒಳಗಡೆ. ಕ್ಲಿಯರ್ ಪಾಯಿಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಇದು ಬ್ರಹ್ಮಪುತ್ರ ನದಿಗೆ ಹೋಗಿ ಸೇರುತ್ತೆ. ಯಾವ ನದಿಗೆ? ಬ್ರಹ್ಮಪುತ್ರ ನದಿಗೆ. ಆಮೇಲೆ ಸಿಕ್ಕಿಂ ಒಳಗಡೆ ಇನ್ನೊಂದು ಪಾಯಿಂಟ್ ಕಾಂಚನಜುಂಗ. ಕಾಂಚನಜುಂಗ ಪರ್ವತ ಬರುತ್ತಲ್ಲ, ಅದು ಎಲ್ಲಿ ಬರುತ್ತಂದ್ರ ಸಿಕ್ಕಿಂ ಒಳಗಡೆ ಕಂಡು ಬರ್ತೈತೆ. ಆಮೇಲೆ ಹಿಮಾಚಲ ಪ್ರದೇಶದೊಳಗಡೆ ಯಾವ ನದಿ ಹರಿತಾವ? ಸಟ್ಲೇಜ್ ನದಿ ಹರಿಯುತ್ತ. ಸಟ್ಲೇಜ್ ನದಿ. ಅದೇ ಹಿಮಾಚಲದೊಳಗಡೆ ಒಂದು ಡ್ಯಾಮ್ ಕಟ್ತಾರ ಸಟ್ಲೇಜ್ ನದಿಗೆ, ಯಾವ್ದಂತಂದ್ರೆ ಬಾಕ್ರಾ ನಂಗಲ್ ಡ್ಯಾಮ್ ಅಂತಂದ್ ಹೇಳ್ತೀವಿ. ಯಾವ್ದು? ಬಾಕ್ರಾ ನಂಗಲ್ ಡ್ಯಾಮ್. ಇದೊಂದೇ ನೆನ್ಪಿಟ್ಕೊಳ್ರಿ, ಬೇರೆ ಯಾವ್ದು ಬೇಡ.
ನೆಕ್ಸ್ಟ್ ಅಸ್ಸಾಂ ಒಳಗಡೆ ಯಾವ ನದಿ ಹರಿಯತ್ತ ಅಂತಂದ್ ಹೇಳಿದ್ರ ಬ್ರಹ್ಮಪುತ್ರ ನದಿ ಹರಿಯತ್ತ. ಅಸ್ಸಾಂ ಒಳಗಡೆ ಯಾವ್ದ್ ನದಿ ಹರಿಯತ್ತ? ಬ್ರಹ್ಮಪುತ್ರ ನದಿ ಹರಿಯತ್ತ. ಆಮೇಲೆ ಅದಕ್ಕೊಂದು ದ್ವೀಪ ರಚನೆ ಆಗತ್ತ ಬ್ರಹ್ಮಪುತ್ರ ನದಿಗೆ ಅಸ್ಸಾಂ ಒಳಗಡೆ. ಅದನ್ನ ನಾವು ಮಜೂಲಿ ದ್ವೀಪ ಅಂತ ಕರಿತೀವಿ. ಇದು ಪ್ರಪಂಚದ ಅತಿ ದೊಡ್ಡ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂತ ಕರಿತೀವಿ. ಸೊ ಮಜುಲಿ ದ್ವೀಪವನ್ನ ಏನಂತ ಕರಿತೀವಿ? ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಅಸ್ಸಾಂ ಒಳಗಡೆ 2 ನ್ಯಾಷನಲ್ ಪಾರ್ಕ್ಸ್ ಗಳು ಇಂಪಾರ್ಟೆಂಟ್. ಒಂದ್ ಯಾವ್ದಂದ್ರ ಮಾನಸ ನ್ಯಾಷನಲ್ ಪಾರ್ಕ್, ಆಮೇಲೆ ಇನ್ನೊಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಈ ಎರಡರೊಳಗಡೆ ಏನಂದ್ರ ಯಾವ್ದು ಕಂಡು ಬರ್ತಾವ? ಘೇಂಡಾಮೃಗಗಳು, ಒಂದು ಕೊಂಬಿನ ಘೇಂಡಾಮೃಗಗಳು ಅಥವಾ ರೈನೋಸಾರ್ಸ್ ಅಂತಂದ್ ಹೇಳಿ ಕರಿತೀವಿ, ರೈನೋಸಾರ್ಸ್. ನೆಕ್ಸ್ಟ್ ನೋಡ್ರಿ, 2011ರ ಜನಗಣತಿಯ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಲಿಂಗಾನುಪಾತವನ್ನ ಹೊಂದೈತಿ ಅಂತಂದೇಳಿ. ಸೊ ಯಾವ್ದಂತಂದ್ ಹೇಳಿದ್ರ ನೆನ್ಪಿಟ್ಕೊಳ್ರಿ, ಪುದುಚೇರಿ. ಅತಿ ಸ್ಟೇಟ್ ಬಂತಂತಂದ್ ಹೇಳಿದ್ರ ಕೇರಳ. ಲಿಂಗಾನುಪಾತ ಅಂದ್ರ 1,000 ಜನ ಹುಡುಗರಿಗೆ, 1,000 ಜನ ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದಾರ ಅಂತಂದೇಳಿ. ಅಂದ್ರೆ ಎಷ್ಟು ಜನ ಮಹಿಳೆಯರು ಇದಾರಲ್ಲ? 1,037 ಜನ ಹುಡುಗಿರು ಜಾಸ್ತಿ ಇದಾರಲ್ಲಿ. ಅಲ್ಲಿ ಪುದುಚೇರಿ ಒಳಗಡೆ. ಸೇಮ್ ಅದೇ ತರ ಕೇರಳದೊಳಗಡೆ ಕೂಡ ಏನಂತಂದ್ರೆ ಅತಿ ಹೆಚ್ಚು. ಇಷ್ಟ ನೆನ್ಪಿಟ್ಕೊಳ್ರಿ, ಯಾಕಂತಂದ್ರೆ ಮತ್ತ ಜಾಸ್ತಿ ಕನ್ಫ್ಯೂಷನ್ಸ್ ಬೇಡ. ಕೆಳಗಿನ 4 ಆಯ್ಕೆಗಳಲ್ಲಿ ಯಾವ ರಾಜ್ಯದ ವಿಧಾನಸಭೆಯು ಅತಿ ಹೆಚ್ಚು ಶಾಸಕರು MLA ಗಳನ್ನ ಹೊಂದೈತಿ ಅಂತಂದೇಳಿ. ಇಲ್ಲಿ ಕೆಳಗ್ ಕೊಟ್ಟಿರೋದ್ರೊಳಗಡೆ ಸೊ ಯಾವ ರಾಜ್ಯ ಅಂತಂದ್ ಹೇಳಿದ್ರ ಗುಜರಾತ್ ರಾಜ್ಯದಲ್ಲಿ. ಸೊ ಗುಜರಾತ್ ರಾಜ್ಯದಲ್ಲಿ ಎಷ್ಟು ಜನ ಅದಾರ ಅಂತಂದ್ ಹೇಳಿದ್ರ ಟೋಟಲ್ ಆಗಿ 182 ಜನ ಇದಾರ. ನೆನ್ಪಿಟ್ಕೊಳ್ರಿ ಇದನ್ನ. ಕೆಲವೊಂದ್ ಟೈಮ್ ಏನಂತಂದ್ರೆ ರಾಜಸ್ಥಾನ ಅಂತಂದ್ ಹೇಳ್ತಾರ, ಬಟ್ ಸರ್ಚ್ ಮಾಡೋಣ ಇವಾಗ. ಅತಿ ಹೆಚ್ಚು MLA ಗಳು ಯಾವ ರಾಜ್ಯದಲ್ಲಿ ಇದಾರ ಅಂತಂದ್ ಹೇಳಿದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು MLA ಗಳಿದಾರ. ಈಗ ಸರ್ಚ್ ಮಾಡಿ, ನಿಮ್ ಮುಂದೆ ಸರ್ಚ್ ಮಾಡಿ. ಇಲ್ಲಿ ನೋಡ್ರಿ, ಉತ್ತರ ಪ್ರದೇಶ ಅತಿ ಹೆಚ್ಚು 403. ನೆಕ್ಸ್ಟ್ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್ ಐತೆ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಬಿಹಾರ್, ಆಮೇಲೆ ಕರ್ನಾಟಕ 224, ತಮಿಳುನಾಡು 234, ಮಧ್ಯಪ್ರದೇಶ್ 230, ಗುಜರಾತ್ 182, ಆಮೇಲೆ ರಾಜಸ್ಥಾನ್ 200 ಐತೆ. ಅಂದ್ರೆ ಇಲ್ಲಿ ನಮ್ದು ಆನ್ಸರ್ ಎಷ್ಟು ಬರ್ಬೇಕು? ರಾಜಸ್ಥಾನ್ ಬರ್ಬೇಕು, ಗುಜರಾತ್ ಬರಂಗಿಲ್ಲ. ನೆನ್ಪಿಟ್ಕೊಡ್ರಿ. ಓಕೆ, ಒಂದ್ ರಾಂಗ್ ಆಗೈತೆ. ಅಂದ್ರೆ ಇಲ್ಲಿ ನೋಡ್ರಿ, ರಾಜಸ್ಥಾನ್, ಗುಜರಾತ್, ಉಳಿದಿದ್ದೆಲ್ಲ ಕಮ್ಮಿ ಅದಾವ. ರಾಜಸ್ಥಾನ್ 182 ಆದ್ರೆ ಇಲ್ಲೇನಂತಂದ್ ಹೇಳಿದ್ರ ರಾಜಸ್ಥಾನ್ 182 ಆದ್ರೆ, ಸಾರಿ, ಗುಜರಾತ್ 182 ಆದ್ರೆ ರಾಜಸ್ಥಾನ್ 200 ಐತೆ. ಅಂದ್ರ ಅತಿ ಹೆಚ್ಚು ವಿಧಾನಸಭೆ ಯಾವ್ದಲ್ಲಿ? ಇಲ್ಲಿ ರಾಜಸ್ಥಾನ್ ಆನ್ಸರ್ ಆಗತ್ತ. ಆಮೇಲೆ ಅತಿ ಹೆಚ್ಚು ಎಲ್ಲಿ ಅಂತಂದ್ ಹೇಳಿದ್ರ UP. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶಗಳನ್ನ ಸೇರ್ಬಿಟ್ಟು ಒಂದೇನಂದ್ರ ಹೈಕೋರ್ಟ್ ಐತೆ. ಏನಂತಂದ್ ಹೇಳಿದ್ರ ಇಲ್ಲಿ ಅಸ್ಸಾಂ ಬರತ್ತ, ಇದ್ರ ಕೆಳಗಡೆ ಏನಂತಂದ್ ಹೇಳಿದ್ರ ಏನ್ ಬರತ್ತ? ಈ ಕಡೆ ಸೈಡ್ ನಾಗಾಲ್ಯಾಂಡ್, ಮಿಜೋರಾಮು, ಆಮೇಲೆ ನೆಕ್ಸ್ಟ್ ಅರುಣಾಚಲ ಪ್ರದೇಶ, ಇವೆಲ್ಲಾ ಸೇರಿ ಒಂದೇ ಹೈಕೋರ್ಟ್ ಬರುತ್ತ. ಆ ಹೈಕೋರ್ಟ್ ಎಲ್ಲಿ ಐತೆ ಅಂತಂದ್ ಹೇಳಿದ್ರ ಗುವಾಹಟಿ ಒಳಗಡೆ ಐತೆ. ಎಲ್ಲೈತಿ? ಗುವಾಹಟಿ ಒಳಗಡೆ, ಅಸ್ಸಾಂನ ಗುವಾಹಟಿ ಒಳಗಡೆ. ಈಗ ಹೆಂಗ್ ನಮ್ ಕರ್ನಾಟಕದ ಹೈಕೋರ್ಟ್ ಎಲ್ಲಿ ಬರುತ್ತೆ? ಬೆಂಗಳೂರದಾಗ ಬರುತ್ತಲ್ಲ, ಹಂಗ ಈ 4 ರಾಜ್ಯಗಳದ ಹೈಕೋರ್ಟ್ ಎಲ್ಲಿ ಬರುತ್ತಂದ್ರ ಗುವಾಹಟಿ ಒಳಗಡೆ. ಅದು ಅಸ್ಸಾಂ ಒಳಗಡೆ ಬರುವಂತ ಒಂದು ಸಿಟಿ. ಕ್ಲಿಯರ್ ಪಾಯಿಂಟ್. ಸೊ ಮೇಘಾಲಯಕ್ಕೆ ಏನಂತಂದ್ ಹೇಳಿದ್ರೆ ಸಪರೇಟ್ ಆಗಿ ಒಂದು ಹೈಕೋರ್ಟ್ ಐತೆ. ಆಮೇಲೆ ನೆಕ್ಸ್ಟ್ ಕೋಲ್ಕತ್ತಾ ಏನಂತಂದ್ ಹೇಳಿದ್ರ ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್ ನಿಕೋಬಾರ್. ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್ ನಿಕೋಬಾರ್ಗೆ ಸೇರ್ಬಿಟ್ಟು ಒಂದು ಹೈಕೋರ್ಟ್ ಐತೆ, ಅದು ಕೋಲ್ಕತ್ತಾದೊಳಗಡೆ ಐತೆ. ಆಮೇಲೆ ನೆಕ್ಸ್ಟ್ ಸಿಕ್ಕಿಂ ಒಳಗಡೆ ಒಂದು ಹೈಕೋರ್ಟ್ ಐತೆ, ಅದು ಸಪರೇಟ್ ಐತೆ ಗ್ಯಾಂಗ್ಟಾಕ್ ಒಳಗಡೆ. ಇಷ್ಟು ಪಾಯಿಂಟ್ಸ್ ಗಳು ಅಷ್ಟೇ, ಇದನ್ ಬಿಟ್ರೆ ಮತ್ತೇನಿಲ್ಲ. ಆಮೇಲೆ ನಮ್ ಕರ್ನಾಟಕದ ಬೆಂಗಳೂರದಾಗ ಐತೆ, ನಿಮ್ಗೆಲ್ರಿಗೂ ಗೊತ್ತೈತೆ. ಆದ್ಮೇಲೆ ನೆಕ್ಸ್ಟ್ ಕ್ವಶನ್, 2023ರ ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲಿ WPL ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮೆಂಟರ್ ಆಗಿ ಸೇರಿದವ್ರು ಯಾರು ಅಂತಂದೇಳಿ. ಯಾರಂತಂದ್ರೆ ಸಾನಿಯಾ ಮಿರ್ಜಾ. ಭಾರತದ ಸಾನಿಯಾ ಮಿರ್ಜಾ ಯಾರು? ಟೆನ್ನಿಸ್ ಆಟಗಾರ್ತಿ. ಇದನ್ನು ಕೇಳ್ಬೋದು ನಿಮ್ಗೆ. ಸಾನಿಯಾ ಮಿರ್ಜಾ ಯಾರಂತಂದ್ರೆ ಟೆನ್ನಿಸ್ ಆಟಗಾರ್ತಿ. ಇವರು 2023ರಲ್ಲಿ WPL ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಒಬ್ರು ಏನಾಗಿ ಸೇರ್ತಾರ ಅಂತಂದ್ ಹೇಳಿದ್ರ ಮೆಂಟರ್ ಆಗಿ ಸೇರ್ತಾರ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, PV ಸಿಂಧು ಯಾರು? PV ಸಿಂಧು ಯಾರಂತಂದ್ರೆ ಒಬ್ರು ಬ್ಯಾಡ್ಮಿಂಟನ್ ಆಟಗಾರ್ತಿ. ಯಾರಂತಂದ್ರೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಮಿತಾಲಿ ರಾಜ್ ಯಾರಂತಂದ್ರೆ ನಮ್ಮ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ನಾಯಕಿ, ಬೆಸ್ಟ್ ಕ್ಯಾಪ್ಟನ್ ಮಿತಾಲಿ ರಾಜ್. ಆಮೇಲೆ ಮೇರಿ ಕೋಮ್ ಯಾರಂತಂದ್ರೆ ಬಾಕ್ಸಿಂಗ್. ಮೇರಿ ಕೋಮ್ ಯಾವ ಆಟಕ್ಕೆ ಸಂಬಂಧಪಟ್ಟವ್ರ ಅಂತಂದ್ರೆ ಬಾಕ್ಸಿಂಗ್ ಆಟಕ್ಕೆ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ ಕ್ವಶನ್ ಇದ್ರೊಳಗಡೆ
ಸೊ ಪ್ರಸಿದ್ಧ ಕ್ರೀಡಾಪಟು ಜಸ್ಪಾಲ್ ರಾಣಾ ಯಾವ ಕ್ರೀಡಾಗೆ ಸಂಬಂಧಪಟ್ಟಿದ್ದಾರೆ ಅಂತಂದ್ರೆ, ಜಸ್ಪಾಲ್ ರಾಣಾ ಯಾವ ಕ್ರೀಡೆಗೆ ಸಂಬಂಧಪಟ್ಟಾರ ಅಂತಂದ್ರೆ ಅದ್ರ ಶೂಟಿಂಗ್ ಶೂಟಿಂಗ್ ಸೊ ಇವ್ರು ಸಂಬಂಧಪಟ್ಟಿದ್ದಾರೆ. ಇವರು ಆಮೇಲೆ ಏಷ್ಯನ್ ಗೇಮ್ಸ್ ಗಳಾಗಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಗಳಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಹೊಂದಿರೋದ್ರಿಂದ ಇವರೊಬ್ರು ಫೇಮಸ್ ಶೂಟಿಂಗ್ ಅಂತಂದೇಳಿ, ಶೂಟರ್ ಇವರು. ಆಮೇಲೆ ನೆಕ್ಸ್ಟ್ ನೋಡ್ರಿ ಹಾಕಿ. ಹಾಕಿ ಒಳಗಡೆ ನೆನ್ಪಿಟ್ಕೋಬೇಕಾಗಿರೋದೊಂದು, ಇದು ಭಾರತದ ಒಂದು ಕ್ರೀಡೆ. ಆಮೇಲೆ ನ್ಯಾಷನಲ್ ಗೇಮ್ ಅಂತಂತ ಹೇಳ್ತೀವಿ. ಅದ್ರ ಜೊತೆಗೆ ಹಾಕಿ ಒಳಗಡೆ ತುಂಬಾ ಫೇಮಸ್ ಯಾರಂದ್ರ ಮೇಜರ್ ಧ್ಯಾನ್ ಚಂದ್. ಯಾರು? ಮೇಜರ್ ಧ್ಯಾನ್ ಚಂದ್ ಅಂತಂದ್ ಹೇಳ್ತೀವಿ. ಇವರ ಹುಟ್ಟು ಹಬ್ಬವಾದಂತ ಆಗಸ್ಟ್ 29ನ್ನ ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಆಮೇಲೆ ಫುಟ್ಬಾಲ್ ಅಂತ ಬಂದ್ರ, ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಯಾರಿಗಿದಾಗಿರಾರ? ನಮ್ಮ ಇಂಡಿಯಾದು ಸುನಿಲ್ ಚಟ್ರಿ. ಅವ್ರ ಕ್ವಶನ್ ಬರ್ಬೋದು. ನೆಕ್ಸ್ಟ್ ಟೇಬಲ್ ಟೆನ್ನಿಸ್ ಬಗ್ಗೆ ನಿಮ್ಗೆ ಎಲ್ರು ಗೊತ್ತೈತೆ. ಟೇಬಲ್ ಟೆನ್ನಿಸ್ ಒಳಗಡೆ ಯಾರು ಇವಾಗ ಆಲ್ರೆಡಿ ಒಬ್ಬರನ್ನ ನಾವು ಡಿಸ್ಕಷನ್ ಮಾಡಿದ್ವಿ ಟೆನ್ನಿಸ್ ಬಗ್ಗೆ. ಅದು ಲಾಂಗ್ ಟೆನ್ನಿಸ್ ಅಂತಂದ್ ಹೇಳ್ತೀವಿ. ಟೇಬಲ್ ಟೆನ್ನಿಸ್ ಅಲ್ಲಿ ಶರತ್ ಕಮಲ್ ಅಂತಂದ್ ಹೇಳಿ ಇವಾಗ ಸ್ವಲ್ಪ ಫೇಮಸ್ ಇದಾರೆ, ನೋಡ್ಕೊ. ಇದೇನಂತಂದ್ ಹೇಳಿದ್ರ ಆ ಇದು ಅಗ್ನಿವೀರ 2ನೇ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ GK ಸೆಕ್ಷನ್. ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಜೈ ಹಿಂದ್.